ಹೇಳಪ್ಪ. ಹೇಳಪ್ಪ ರಾಜ, ಎಲ್ಲಿದ್ಯೋ? ನಾನು ಭೂಮಿಕಾ ಹಾಸ್ಪಿಟ್ಲಿಗೆ ಬಂದಿದ್ದೆ. ಹಾಸ್ಪಿಟ್ಲಿಗ? ಯಾಕೋ, ಏನಾಯ್ತು? ಯಾರಿಗೆ? ಅಪ್ಪ ನನ್ಗೇನು ಹೇಳಲ್ವಲ್ಲೋ? ಲೇ, ಇದು ಫೋನಲ್ಲಿ ಹೇಳೋಂಥದ್ದಲ್ಲ, ನೇರವಾಗಿ ಸಿಕ್ಕಿ ಹೇಳ್ತೀನಿ ಬಿಡು. ಗೆಳೆಯ, ನನಗೆ ಗೊತ್ತಾಯ್ತು ಬಿಡು. ನೀನು ವಿಷಯ ಹೇಳೋದಕ್ಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದೆಯಾ ಅಂದ್ರೆ, ಅತ್ತಿಗೆ ಜೊತೆ ಜೋಡಿ ಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ಯಾ ಅಂತಂದ್ರೆ ಇದು ಅದೇ ಗೊತ್ತಾಗೋದು ಬಿಡು. ಕಂಗ್ರ್ಯಾಚುಲೇಷನ್ ಗೆಳೆಯ, ಕಂಗ್ರ್ಯಾಚುಲೇಷನ್. ಲವ್, ಏನು ಹೇಳ್ತಾ ಇದೀಯಾ? ನೋಡೋ, ಇನ್ನು ಚೆಕಪ್ ಬಂದಿದ್ದೀವಿ, ಇನ್ನು ಪ್ಲಾನಿಂಗ್ ಸ್ಟೇಜಲ್ಲಿದೆ, ಯಾವುದು ಫೈನಲ್ ಆಗಿಲ್ಲ. ಸುಮ್ಮನೆ ಏನೇನೋ ಮಾತಾಡೋಣ. ನಿನ್ಗೆ ಒಂದು ಲೈನ್ ಸಿಕ್ಕಿದ್ರೆ ಸಾಕು, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸು ಎಲ್ಲ ಬರೆದ್ಬಿಡ್ತೀಯ ಅಲ್ವಾ? ನಿನ್ನ ಫೋನ್ ರಿಸೀವ್ ಮಾಡ್ದಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಒಂದಕ್ಕೆ ಹೋಗಿ ಎರಡು ಮಾಡ್ಬಿಡ್ತೀಯ. ಕರೆಕ್ಟಾಗಿ ಹೇಳ್ದಲ್ಲ ಗೆಳೆಯ, ಒಂದಕ್ಕೆ ಎರಡು. ಹೌದು, ಒಬ್ಳು ಹೆಂಡತಿಗೆ 2 ಮಕ್ಕಳನ್ನ ಕೊಟ್ಟಿದ್ದೀನಿ. ಪಕ್ಕ ಮ್ಯಾಚ್ ಆಯ್ತು ಬಿಡ. ಲೈ, ಏನು ಹೇಳ್ತಾ ಇದೀಯಾ? ಇರ್ಲಿ ಬಿಡೋ ಗೆಳೆಯ, ಯಾಕೆ ಅಷ್ಟೊಂದು ಹುರ್ಕತ್ಯ? ಓಹೋ, ಪಕ್ಕದಲ್ಲಿ ಅತ್ತಿಗೆ ಇದ್ದಾರೆ ಅಂತಾನಾ? ಅಡ, ಇಂಥ ತರಲೆ, ತುಂಟಾಟ, ಪೋಲಿತನ ಇದ್ರೇನೆ ಏನಾದರೂ ಒಂದಾಗೋದು. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ, ಸಂಕೋಚ ಬಿಟ್ರೇನೆ ಸಂಸಾರ ಬೆಳೆಯೋದು, ಪೋಲಿತನ ಇದ್ರೇನೆ ಅಪ್ಪ ಆಗೋದು. ಇದನ್ನ ಎಲ್ಲಾದ್ರೂ ಬರೆದಿಟ್ಕೊಂಬಿಡು, ಆಗಾಗ ಅದನ್ನ ತೆಗೆದು ನೋಡ್ತಾ ಇರೋ. ಇದೊಂಥರ ಡಾಕ್ಟರ್ ಕೊಡೋ ಪ್ರಿಸ್ಕ್ರಿಪ್ಷನ್ ಇದ್ದಂಗೆ. ಆ್ಯಕ್ಚುಲಿ ಇದಕ್ಕಿಂತ ನಾನು ಹೇಳಿದ್ದೆ ವರ್ಕೌಟ್ ಆಗೋದು. ಏಯ್, ಸಾಕು ಸುಮ್ಮನೆ, ಬಾಯಿಗೆ ಬಂದಾಗೆಲ್ಲ ಮಾತಾಡ. ಗೆಳೆಯ, ಏನೇನೋ ಹೇಳ್ತಾ ಇಲ್ಲ ಕಣ, ಏನು ಬೇಕೋ ಅದನ್ನೇ ಹೇಳ್ತಾ ಇದ್ವಿ. 2 ಮಕ್ಕಳ ಪ್ರೊಡ್ಯೂಸರ್ ಆಗಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ವಿ. ಸಿಕ್ಕಾಪಟ್ಟೆ ನಾಚಿಕೆನಪ್ಪ ನಿನಗೆ. ಇಷ್ಟೆಲ್ಲ ನಾಚಿಕೆ ಪಟ್ಕೊಂಡಿದ್ದಿದ್ರೆ ಇವತ್ತು ಭಾರತದ ಪಾಪ್ಯುಲೇಷನ್ 150 crores ದಾಟ್ತಾನೆ ಇರಲಿಲ್ಲ. ಅದರಲ್ಲಿ ನಿಂದು ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅನ್ನೋದಷ್ಟೇ ಕಣ ನನ್ನ ಕಾಳಜಿ. ಅರ್ಥ ಮಾಡ್ಕೊಳ್ಳೋ. ಸರಿ, ಇವಾಗ ನೀನು ಯಾಕೆ ಕಾಲ್ ಮಾಡಿದೆ ಅದನ್ನ ಹೇಳು. ಏನಿಲ್ಲ ಗೆಳೆಯ, ಟೈಮ್ ಪಾಸ್ ಆಗ್ತಿರ್ಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಓ, ಟೈಮ್ ಪಾಸ್ಗೆ ಫೋನ್ ಮಾಡಿದ್ಯಾ? ಹ್ಞೂ ಕಣ ಗೆಳೆಯ, ನನ್ನ ಚಡ್ಡಿ ದೋಸ್ತಲ್ವಾ ನೀನು. ನಿನಗಲ್ದೆ ಇನ್ಯಾರಿಗೋ ಕಾಲ್ ಮಾಡಲಿ ನಾನು. ಅದ ಗೆಳೆಯ, ನಿನಗೊಂದು ಸ್ಟ್ರಾಂಗ್ ಟಿಪ್ಸ್ ಕೊಡ್ಲ. ನೀನು ಇವತ್ತಿಂದ ನಾರ್ಮಲ್ ಫುಡ್ ಮುಟ್ಲೇಬೇಡ ಕಣ, ಓನ್ಲಿ ಸ್ಪೆಷಲ್ ಫುಡ್ಡೇ. ನೋಡ, ಚಳಿಗಾಲದಲ್ಲಿ ತಿನ್ಬೇಕಾಗಿರೋದು ಅವರೆಕಾಯಿ, ಕಡಲೆಕಾಯಿ ಅಲ್ಲ ಕಣ, ನುಗ್ಗೆಕಾಯಿ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ, ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಗೊತ್ತಾಯ್ತಾ? ಇಡ ಫೋನು. ಆನಂದ್ ತರ್ಲೆ, ನನ್ನ ಮಗ ಸುಮ್ಮನೆ ತಲೆ ತಿಂತಾನೆ. ಕೊಟ್ಟೆ ಮಾಡ್ಬಿಟ್ಟಿದ್ದಾನೆ.